ಕೆಜಿಎಫ್ ಕಾಂತಾರ ಸಿನಿಮಾಗಳ ನಂತರ ಕನ್ನಡ ಚಿತ್ರರಂಗ ದೇಶದ ಗಮನ ಸೆಳೆದಿದೆ. ಆದರೆ ಈ ಬಾರಿ ಸೂಪರ್ ಸ್ಟಾರ್ ಗಳಿಂದ ಅಲ್ಲ, ಒಂದು ಶುದ್ಧವಾದ ಸ್ಟ್ರಾಂಗ್ ಕಂಟೆಂಟ್ ಇರೋ ಸಿನಿಮಾದಿಂದ. ಸ್ಟಾರ್ ಇಲ್ಲ, ಬಿಲ್ಡಪ್ ಇಲ್ಲ, ಮಾಸ್ ಡೈಲಾಗ್ ಇಲ್ಲ, ಆದ್ರೂ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಬೆಂಕಿ ಹಚ್ಚಿದೆ. ಬರೀ ಕನ್ನಡಕ್ಕೆ ಅಂತ ಬಿಡುಗಡೆ ಕಂಡ ಸಿನಿಮಾ ಬಾಲಿವುಡ್ ಅಂಗಳದಲ್ಲೂ ಸದ್ದು ಮಾಡೋಕೆ ಸಿದ್ಧವಿದೆ. ಎಷ್ಟೆಲ್ಲ ಕ್ಲೂ ಕೊಟ್ಟ ಮೇಲೆ ನಾನು ಯಾವ ಚಿತ್ರದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ಈಗಾಗಲೇ ಗೊತ್ತಾಗಿರುತ್ತೆ. ಅದುವೇ ಸೂ ಫ್ರಮ್ ಸೋ ಸಿನಿಮಾದ ಕುರಿತು. ಎಸ್, ಇದರಲ್ಲಿ ರಾಜ್ಬೀರ್ ಶೆಟ್ಟಿ ಬಿಟ್ರೆ ಬೇರೆ ಯಾವ ಸ್ಟಾರ್ ನಟರೂ ಇಲ್ಲ. ಆದ್ರೂ ಕೂಡ 60 ಕೋಟಿ ಗಳಿಕೆಯನ್ನ ಕಂಡಿದೆ. ಸಿನಿಮಾದಲ್ಲಿ ಯಾರೇ ಇದ್ರೂ ಕಥೆಯೊಂದು ಗಟ್ಟಿಯಾಗಿದ್ರೆ ಅಂತಹ ಸಿನಿಮಾ ಗೆಲ್ಲುತ್ತೆ ಅನ್ನೋದಕ್ಕೆ ಈ ಸೂ ಫ್ರಮ್ ಸೋ ಸಿನಿಮಾ ಸಾಬೀತು ಮಾಡಿದೆ. ಇದರಿಂದ ಸ್ಟಾರ್ ಗಳಿಗೆಲ್ಲ ಒಂದು ಎಚ್ಚರಿಕೆಯ ಗಂಟೆಯನ್ನ ರವಾನಿಸಿದೆ. ಅದು ಏನು ಅಂತ ತಿಳಿಬೇಕು ಅಂದ್ರೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಅದು ಹೇಗೆ ಆಗ್ತದೆ? ಆಗುದಿಲ್ಲಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಹೆಂಡತಿಗ ಅದಲ್ಲ ಮಾರೆ. ಕೆಜಿಎಫ್ 2 ಕಾಂತಾರದಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳು ದೇಶದಾದ್ಯಂತ ಸದ್ದು ಮಾಡಿದ ಬಳಿಕ ಸ್ಯಾಂಡಲ್ವುಡ್ ಸೈಲೆಂಟ್ ಆಗಿತ್ತು. ಸುಮಾರು 2.5 ವರ್ಷ ಬೇರೆ ಚಿತ್ರರಂಗವನ್ನ ಸೆಳೆಯೋ ತರ ಸಿನಿಮಾ ಬರಲೇ ಇಲ್ಲ. ಈ ಗ್ಯಾಪ್ ನಲ್ಲಿ ದರ್ಶನ್ ನಟಿಸಿದ ಕಾಟೇರ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಿದ್ರು. ಅದು ಕರ್ನಾಟಕಕ್ಕೆ ಸೀಮಿತವಾಯಿತು. ಕಿಚ್ಚ ನಟಿಸಿದ ಮ್ಯಾಕ್ಸ್ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ಲೂಟಿ ಮಾಡಿತ್ತು. ಅದು ಬರೀ ತಮಿಳು ಚಿತ್ರರಂಗಕ್ಕೆ ಮಾತ್ರ ಕಾಲಿಟ್ಟು. ಮ್ಯಾಕ್ಸ್ ಆದ್ಮೇಲೆ ಅದೇ ರಾಗ ಮುಂದುವರೆದಿತ್ತು. ಸಿನಿಮಾ ರಿಲೀಸ್ ಆಗ್ತಿತ್ತು, ಹೇಳ ಹೆಸರಿಲ್ಲದಂತೆ ಥಿಯೇಟರ್ ನಿಂದ ಎತ್ತಂಗಡಿ ಆಗ್ತಾ ಇತ್ತು. ಮ್ಯಾಕ್ಸ್ ಆದ್ಮೇಲೆ ಬಾಕ್ಸ್ ಆಫೀಸ್ ನಲ್ಲಿ ಮೆಗಾ ಹಿಟ್ ಸಿನಿಮಾವನ್ನ ನೋಡೋದಕ್ಕೆ ಸೂ ಫ್ರಮ್ ಸೋ ವರೆಗೂ ಕಾಯ್ಬೇಕಾಯ್ತು. ಆದರೆ ಇದು ಸಿನಿಮಾ ಮಂದಿಗೆ ಹಲವು ಪಾಠಗಳನ್ನ ಕಲಿಸಿದೆ. ಸೂಪರ್ ಸ್ಟಾರ್ ಗಳಿಗೆ ಈ ಸಿನಿಮಾ ನಿಜಕ್ಕೂ ಎಚ್ಚರಿಕೆ ಗಂಟೆ ಅಂತಲೇ ಹೇಳ್ಬೋದು. ಕರಾವಳಿ ಪ್ರತಿಭೆಗಳೇ ಸೇರಿ ನಿರ್ಮಿಸಿರುವಂತ ಈ ಒಂದು ಸಿನಿಮಾ ಈ ಮಟ್ಟಿಗೆ ಸದ್ದು ಮಾಡಬಹುದು ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ನೋಡ್ತಿದ್ದಂತೆ ಥಿಯೇಟರ್ಗಳೆಲ್ಲ ತುಂಬೋದಕ್ಕೆ ಶುರುವಾದವು. ಟಿಕೆಟ್ ಸಿಗದೆ ಜನರು ಹತಾಶೆ ವ್ಯಕ್ತಪಡಿಸೋ ಮಟ್ಟಕ್ಕೆ ಬಂದ್ಬಿಡ್ತು. ಅಷ್ಟರ ಮಟ್ಟಿಗೆ ಕ್ರೇಜ್ ಹುಟ್ಟಾಕ್ತು. ಇದೇ ಚಿತ್ರರಂಗ 6 ತಿಂಗಳಿಂದ ಖಾಲಿ ಹೊಡೆಯುತ್ತಿದ್ದ ಥಿಯೇಟರ್ಗಳೆಲ್ಲ ತುಂಬೋದಕ್ಕೆ ಶುರುವಾದವು. ಕನ್ನಡ ಸಿನಿಮಾಗಳನ್ನ ಸ್ಟ್ರೀಮ್ ಮಾಡೋಕೆ ಮೀನಾಮೇಷ ಎಣಿಸ್ತಾ ಇದ್ದಂತ PVR ಐನಾಕ್ಸ್ ಗಳಲ್ಲಿ ಮ್ಯಾಕ್ಸಿಮಮ್ ಶೋ ಕೊಡೋಕೆ ಶುರುವಾದವು. ಗ್ಯಾಪ್ ನಲ್ಲಿ ಕೆಲವು ಕಂಟೆಂಟ್ ಸಿನಿಮಾಗಳು ಬಂದಿದ್ರು, ಆ ಸಿನಿಮಾಗಳಿಗೆ ಯಾಕೋ ಅದೃಷ್ಟವಿರ್ಲಿಲ್ಲ ಅಂತ ಕಾಣುತ್ತೆ. ಸೋ ಫ್ರಮ್ ಸೋ ಜನರನ್ನ ಚಿತ್ರಮಂದಿರಕ್ಕೆ ಸೆಳೆಯೋದ್ರಲ್ಲಿ ಯಶಸ್ವಿಯಾಯಿತು. ಆದ್ರೆ ಚಿತ್ರರಂಗದ ಮೂಲೆಯಲ್ಲೊಂದು ಧ್ವನಿ ಸೈಲೆಂಟ್ ಆಗಿ ಹರಿದಾಡ್ತಿರೋದಕ್ಕೆ ಶುರುವಾಗಿದೆ. ಅದೇನಂದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದ ಸೂ ಫ್ರಮ್ ಸೋ ಚಿತ್ರರಂಗಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಸೂಪರ್ ಸ್ಟಾರ್ ಗಳು ಕಂಟೆಂಟ್ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ಆಕ್ಷನ್, ಮಾಸ್ ಡೈಲಾಗ್, ಬಿಲ್ಡಪ್, ಶಾರ್ಟ್, ರೊಮ್ಯಾಂಟಿಕ್ ಸೀನ್ ಗಳಿಂದ ಇನ್ನೂ ಹೊರ ಬಂದಿಲ್ಲ. ರೆಗ್ಯುಲರ್ ಮಾಸ್ ಕ್ಲಾಸ್ ಸಬ್ಜೆಕ್ಟ್ ಗಳಲ್ಲೇ ಮುಳುಗಿ ಹೋಗಿದ್ದಾರೆ. ಇದೆಲ್ಲ ಇನ್ ಮುಂದೆ ನಡೆಯೋದಿಲ್ಲ, ಬಿಟ್ಬಿಡಿ ಅನ್ನುವಂತಹ ಪರೋಕ್ಷ ಸಂದೇಶವನ್ನ ಕೊಟ್ಟಿದೆ ಅನ್ನೋದು ಕೆಲವು ಫಿಲ್ಮ್ ಮೇಕರ್ ಗಳ ಅಭಿಪ್ರಾಯವಾಗಿದೆ. ಕಾಮನ್ ಆಗಿ ಸಿನಿಮಾದ ಮಂದಿ ಹೇಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ಫಿಲ್ಮ್ ಮೇಕರ್ಸ್ಗೆ ತಮ್ಮ ಸಿನಿಮಾದಲ್ಲಿ ಸ್ಟಾರ್ ಗಳಿದ್ರೆ ಜನರು ಥಿಯೇಟರ್ಗೆ ಸೆಳೆಯೋದಕ್ಕೆ ಸುಲಭ ಆಗುತ್ತೆ. ರಿಲೀಸ್ ಆದ ಕೆಲವೇ ದಿನಗಳಲ್ಲಿ ಹಾಕಿದ ಬಂಡವಾಳ ಬಂದು ಬಿಡುತ್ತೆ ಅನ್ನೋ ಲೆಕ್ಕಾಚಾರದಿಂದ ದೊಡ್ಡ ಸ್ಟಾರ್ ಗಳನ್ನ ಹಾಕೊಂಡೆ ಸಿನಿಮಾ ಮಾಡ್ತಾರೆ. ಆದರೆ ಅದನ್ನೆಲ್ಲ ಸೂ ಫ್ರಮ್ ಸೋ ತಲೆ ಕೆಳಗೆ ಮಾಡಿದೆ. ಸ್ಟಾರ್ ಗಳಿಲ್ಲದೆ ಕೂಡ ಒಂದು ಸಿನಿಮಾ ಗೆಲ್ಲಬಹುದು ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿದೆ. ಒಟ್ಟಾರೆ ಈ ಸೂ ಫ್ರಮ್ ಸೋನ ಯಶಸ್ಸು ಕನ್ನಡ ಚಿತ್ರರಂಗಕ್ಕೆ ಹೊಸ ಚೇತನವನ್ನ ನೀಡಿದೆ. ಇದ್ಯಾವ ಪ್ಯಾನ್ ಇಂಡಿಯಾ ಚಿತ್ರವೂ ಅಲ್ಲ, ಇದು ನಮ್ಮ ನೆಲ, ನಮ್ಮ ನುಡಿ, ನಮ್ಮ ಸಂಸ್ಕೃತಿಯ ನಿಜವಾದ ಪ್ರತಿಬಿಂಬವಾಗಿದೆ. ಸ್ಟಾರ್ ಇಲ್ಲದ ಈ ಸಿನಿಮಾ ಸತ್ಯದಿಂದ ನಿರ್ಮಿತವಾದ ಕಥಾಶಕ್ತಿ ಹೇಗೆ ಜನರ ಹೃದಯ ತಟ್ಟಬಹುದು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದೆ.